ಬಲಗೈ ಸಮುದಾಯದ ಒಕ್ಕೂಟ ಬೆಂಗಳೂರು ವತಿಯಿಂದ ನಮ್ಮ ಪರಿಶಿಷ್ಟ ಜಾತಿಯ ವಿಶೇಷವಾಗಿ ಬಲಗೈ ಸಮುದಾಯದ ಒಂದು ಅನ್ಯಾಯ ಆಗಿರೋದ್ರ ಬಗ್ಗೆ ಇದೇ ತಿಂಗಳು 25ನೇ ತಾರೀಕು ಮಾರ್ಚ್ 2026ರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಇಲ್ಲಿ ಪ್ರತಿಭಟನಾ ಸಭೆಯನ್ನು ಏರ್ಪಡಿಸಲಾಗಿದೆ. ಬಲಗೈ ಸಮುದಾಯಕ್ಕೆ ನಿವೃತ್ತ ನ್ಯಾಯಮೂರ್ತಿಯಾಗಿರುವ ನಾಗಮೋಹನ್ ದಾಸ್ ಅವರ ಒಂದು ಅವೈಜ್ಞಾನಿಕ ವರದಿ ಪ್ರಕಾರ ನಮ್ಮ ಬಲಗೈ ಸಮುದಾಯಕ್ಕೆ ಸಿಗಬೇಕಾದಂಥ 6% ಹುದ್ದೆಗಳಲ್ಲಿ ಯಾವುದೇ ಒಂದು ಹುದ್ದೆಗಳು ದೊರಕದಾಗೆ ಒಂದು ಷಡ್ಯಂತ್ರ ಮಾಡಿ ಎ ಗ್ರೂಪ್ನವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀಡ್ತಿರೋದ್ರಿಂದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿರೋದ್ರಿಂದ ಈ ಒಂದು ಅನ್ಯಾಯವನ್ನು ಕುರಿತು ರೋಸ್ಟರ್ ಬಿಂದು ಏನಿದೆಯಲ್ಲ, ರೋಸ್ಟರ್ ಬಿಂದು ಸರಿಯಾಗಿ ಸಿಗದೆ ಕಾರಣ ರೋಸ್ಟರ್ ಬಿಂದು ನಮ್ಮ ಸಮಾಜಕ್ಕೆ 6%ರಂತೆ ನ್ಯಾಯವಾಗಿ ದೊರಕಬೇಕು. ಇದರ ಬಗ್ಗೆ ನಾವು ಪೂಜ್ಯರಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಸಾರಥ್ಯದಲ್ಲಿ ಮತ್ತು ನಮ್ಮ ಛಲವಾದಿ ಮಹಾಸಭಾದ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದಯ್ಯ ಸರ್ ಅವರ ಒಂದು ನೇತೃತ್ವದಲ್ಲಿ, ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ SC/ST ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಚಂದ್ರಶೇಖರಯ್ಯ ಡಿ ಅವರ ಒಂದು ಮಾರ್ಗದರ್ಶನದೊಂದಿಗೆ 25ನೇ ತಾರೀಕು ಪ್ರತಿಭಟನೆ ಮಾಡ್ತಿದ್ದೇವೆ. ಪ್ರತಿಭಟನೆ ಸಂಬಂಧ ನಮ್ಮ ಯಾದಗಿರಿ ಜಿಲ್ಲೆಯಿಂದ ಸಾವಿರಾರು ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತೇಳಿ ನಾನು ವಿನಂತಿ ಮಾಡಿಕೊಳ್ತಿದ್ದೀನಿ. ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು ಮತ್ತು ದಲಿತ ಸಂಘಟನೆಯ ಎಲ್ಲ ಪ್ರಮುಖರು ಈಗಾಗಲೇ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಯಾದಗಿರಿನಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಹಲವಾರು ನಿರ್ಣಯಗಳನ್ನು ಕೈಗೊಂಡಿದ್ದೇವೆ. ಜೊತೆಗೆ ಬಲಗೈ ಸಮುದಾಯದ ಒಂದು ಜಿಲ್ಲಾ ಮಟ್ಟದ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೇವೆ. ತದನಂತರ ತಾಲೂಕು ಮಟ್ಟದ ಸಮಿತಿಯನ್ನು ಕೂಡ ರಚನೆ ಮಾಡಿ ಬಲಗೈ ಸಮುದಾಯದ ಅಭಿವೃದ್ಧಿಗಾಗಿ, ಅದು ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ಇರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು, ಒಟ್ಟಾರೆ ನಮ್ಮ ಸಮಾಜದ ಏಳಿಗೆಗಾಗಿ ಆ ಸಮಿತಿಗಳನ್ನು ರಚನೆ ಮಾಡಿದ್ದು ಪ್ರತಿ 3 ತಿಂಗಳಿಗೊಮ್ಮೆ ಸಭೆಯನ್ನು ಸೇರಲು ನಿರ್ಧರಿಸಿದ್ದೇವೆ. ಅದರಂತೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಒಗ್ಗಟ್ಟಾಗಿ ಸಮಾಜದ ಏಳಿಗೆಗಾಗಿ ಮತ್ತೊಂದು ಸಮಾಜದಲ್ಲಿ ಯಾವುದೇ ಒಂದು ತೊಂದರೆ ಕೊಡದಾಗೆ, ಅಂದರೆ ಉದಾಹರಣೆಗೆ ನೋಡಿ, ಇವಾಗ ಎ ಗ್ರೂಪ್ನಲ್ಲಿ ಮಾದಿಗ ಸಮಾಜ, ಅಂದರೆ ಎ ಗ್ರೂಪ್ದಲ್ಲಿ ಮಾದಿಗ ಸಮಾಜ ಬರ್ತದೆ. ಆ ಸಮಾಜದಲ್ಲಿರ್ತಕ್ಕಂಥ ಏನು 6% ರೋಸ್ಟರ್ ಬಿಂದಿದೆಯಲ್ಲ, ಅಲ್ಲಿ ಅನ್ಯಾಯ ಆಗಿದೆ, ಅಂದರೆ ಅವರಿಗೆ ನ್ಯಾಯ ಆಗಿದೆ, ಆದರೆ ನಮಗೆ ನ್ಯಾಯ ಸಿಕ್ಕಿಲ್ಲ. ಆದರೆ ನಾವು ಎ ಗ್ರೂಪ್ನಲ್ಲಿ ನಾವು ನ್ಯಾಯ ಕೇಳ್ತಿಲ್ಲ, ನಾವು ಕೇಳ್ತಿರೋದು ಬಿ ಗ್ರೂಪ್ನಲ್ಲಿ, ನಾವು ಸಿ ಗ್ರೂಪ್ದಲ್ಲಿ ನ್ಯಾಯ ಕೇಳ್ತಿಲ್ಲ. ಹೀಗಾಗಿ ನಾವು ಎಡಗೈ ಸಮುದಾಯದ ಇರ್ಬೋದು, ಅರ್ಥಾತ್ ಎ ಗ್ರೂಪ್ನಲ್ಲಿ ಇರ್ತಕ್ಕಂಥ ಸಮುದಾಯದ ಜೊತೆ ನಮ್ಮದು ಯಾವುದೇ ಒಂದು ವೈಷಮ್ಯ ಇಲ್ಲ, ಯಾವುದೇ ಒಂದು ನಮ್ಮದೊಂದು ಅವ್ರ ವಿರುದ್ಧ ಒಂದು ನೋವೂ ಇಲ್ಲ, ನಲಿವೂ ಇಲ್ಲ. ಯಾಕಂದರೆ ಅವರಿಗಾಗಿರ್ತಕ್ಕಂಥದ್ದು ಅವ್ರು ತೊಗೊಂಡಿದ್ದಾರೆ, ನಮಗೇನು ಸಿಗಬೇಕಾಗಿತ್ತು ಅದು ಕೊಡಬೇಕನ್ನೋದೇ ನಮ್ಮ ಉದ್ದೇಶ. ಮತ್ತವ್ರು ಕಸಿದು ನಮಗೆ ಕೊಡ್ರಿ ಅಂತ ಕೇಳ್ತಿಲ್ಲ. ಈಗಾಗಲೇ ಸಚಿವ ಸಂಪುಟದಲ್ಲಿ ಕೂಡ 2 ಸಲ ಚರ್ಚೆ ಅಪೂರ್ಣ ಆಗಿರೋದ್ರಿಂದ ಇದೇ ಬರ್ತಕ್ಕಂಥ ಮಾರ್ಚ್ 27ರಂದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇರೋದರಿಂದ ಆ ಸಭೆಯಲ್ಲಿ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ವರದಿಯ ಅಂತಿಮ ಟಚ್ ಇದೆ, ಅಂದರೆ ರೋಸ್ಟರ್ ಬಿಂದಿನ ಒಂದು ಫೈನಲೈಸ್ ಇದೆ. ಆ ರೋಸ್ಟರ್ ಬಿಂದು ನಮಗೆ ಅನ್ಯಾಯ ಆಗಬಾರ್ದು. ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮತ್ತು ಇನ್ನೂ ಕೆಲವೊಂದು ಇಲಾಖೆಗಳಲ್ಲಿ ಹಲವಾರು ಹುದ್ದೆಗಳನ್ನು ನೇಮಕಾತಿಗೆ ಕರೆದಿದ್ದಾರೆ. ಅಲ್ಲಿ ಬಿ ಗ್ರೂಪ್ದಲ್ಲಿ ಯಾವುದೇ ಒಂದು ಹುದ್ದೆಗಳು ನಿಗದಿ ಮಾಡಿಲ್ಲ, ಆದರೆ ಅದೇ ಎ ಗ್ರೂಪ್ದಲ್ಲಿ ಸಾಕಷ್ಟು ಹುದ್ದೆಗಳನ್ನು ನಿಗದಿ ಮಾಡಿದ್ದಾರೆ. ಹೀಗಾಗಿ ನಮಗೆ ಅನ್ಯಾಯ ಆದರೆ ಇಡೀ ಸಮುದಾಯ ನೋವಿನಿಂದ ನರಳಬೇಕಾಗತ್ತೆ. ನಮ್ಮ ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಮೊಮ್ಮಕ್ಕಳಾಗಿರ್ಬೋದು, ಮುಂದೆ ಬರ್ತಕ್ಕಂಥ ಪೀಳಿಗೆ ಈ ರೀತಿ ರೋಸ್ಟ್ ಇದ್ದರೆ ಖಂಡಿತವಾಗಿ ನ್ಯಾಯ ಸಿಗೋದಿಲ್ಲ. ಅದಕ್ಕೆ ನಮ್ಮ ಪ್ರತಿಭಟನೆ ಏನಂದರೆ, ಎ ಗ್ರೂಪ್ನಲ್ಲಿ ಇರ್ತಕ್ಕಂಥದ್ದು ಏನಿದೆ ಅವ್ರದ್ದು ಅವ್ರಿಗೆ ಕೊಡಿ, ನಮ್ಮ ಬಿ ಗ್ರೂಪ್ದಲ್ಲಿ ಏನಿದೆ ಅದನ್ನು ಕೊಡಿ. ಇಲ್ಲ ಅಂದರೆ 15% ಏನು ಹಳೆ ಪದ್ಧತಿ ಇದೆಯಲ್ಲ ಅದ್ರ ಪ್ರಕಾರ ನೇಮಕಾತಿ ಮಾಡಿ, ಏನು ತೊಂದರೆ ಇಲ್ಲ. ಈಗಾಗಲೇ ಹೈಕೋರ್ಟ್ದಲ್ಲಿ ಕೂಡ ಇದು ಒಂದು ಕೇಸ್ ಇರೋದರಿಂದ ಬಹುಶಃ ಇದು ಸಂಪೂರ್ಣ ಆಗಲಿಕ್ಕೆ ಅನುಮಾನ ಅದ. ಅದು ಏನೇ ಇದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಅಧ್ಯಕ್ಷತೆಯಲ್ಲಿ ಜರುಗತಕ್ಕಂಥ ಏನು ಸಚಿವ ಸಂಪುಟ ಸಭೆ ಇದೆಯಲ್ಲ, ಆ ಸಚಿವ ಸಂಪುಟ ಸಭೆಯಲ್ಲಿ
ನಮ್ಮ ಬಲಗೈ ಸಮುದಾಯಕ್ಕೆ ನ್ಯಾಯವಾಗಿ ರೋಸ್ಟರ್ ಬಿಂದು ಮುಖಾಂತರ ಆಗಲಿ ಅಥವಾ 15% ಏನು ಹಳೆ ಪದ್ಧತಿ ಇದೆಯಲ್ಲ ಅದ್ರ ಮುಖಾಂತರ ನ್ಯಾಯ ಕೊಡಲೇಬೇಕಂತ ಹೇಳಿ ನಮ್ಮದು ಹೋರಾಟ ಇದೆ. ಈ ಹೋರಾಟದಲ್ಲಿ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ನಾವು ಹೋಗ್ತಾ ಇದ್ದೇವೆ. ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ಸಮಾಜದ ಇನ್ನುಳಿದಂಥ ಯುವಕರಲ್ಲಿ ಮತ್ತು ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ನನ್ನ ಹೆಸರು ವೀರಭದ್ರಪ್ಪ ಹೆಡ್ಡಳ್ಳಿ, ಜಿಲ್ಲಾಧ್ಯಕ್ಷರು ಛಲವಾದಿ ಮಹಾಸಭಾ, ಯಾದಗಿರಿ ಜಿಲ್ಲೆ.